ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ. ಸ್ನೇಹಿತರೆ, ಪುರೂರವ ಈ ಹೆಸರು ಮಹಾಭಾರತದುದ್ದಗಲಕ್ಕೂ ಕೇಳಿ ಬರುತ್ತಲೇ ಇರುತ್ತೆ. ಕೌರವ ಪಾಂಡವರ ಪೂರ್ವಜನಾಗಿ ಮಹಾನ್ ಕಥಾಪಾತ್ರವನ್ನ ವಹಿಸಿದಾತನೇ ಪುರೂರವ ರಾಜ. ಇಡೀ ಜಗತ್ತನ್ನೇ ತನ್ನ ಮಹಾಬಲದಿಂದ ಆಳಿದ ಚಕ್ರವರ್ತಿ. ಅಲ್ಲದೆ ತನ್ನ ವೀರ್ಯ ತೇಜಸ್ಸಿನಿಂದ ಸಕಲ ದೇವಾನುದೇವತೆಗಳನ್ನೇ ಸಂಪ್ರೀತಗೊಳಿಸಿದ ಮಹಾನ್ ಸ್ಫುರದ್ರೂಪಿ. ಆದರೆ ಈ ಮಹಾನ್ ವೀರ ಸೋತಿದ್ದು ಮಾತ್ರ ಓರ್ವ ಸ್ತ್ರೀ ಸುಖಕ್ಕೆ ಅನ್ನೋದೇ ಇಲ್ಲಿ ಬಹುಮುಖ್ಯವಾಗಿ ಕಾಡುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಪುರೂರವ ಮತ್ತು ಊರ್ವಶಿಯ ಕಥಾ ಪ್ರಸಂಗದಲ್ಲಿ ಅವರಿಬ್ಬರ ಹಸಿವಿನ ಆತುರ ಹೇಗಿತ್ತು, ಹಾಗೆ ಪುರೂರವ ಸೋತಿದ್ದೆಲ್ಲಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾಗವತದ 9ನೆಯ ಸ್ಕಂದದ ಪ್ರಾರಂಭದಲ್ಲಿ ಸುದ್ಯುಮ್ನ ಎನ್ನುವ ವೈವಸ್ವತ ರಾಜನ ಪುತ್ರಿಯಾಗಿ ಇಳೆ ಎಂಬ ಹೆಸರಿನಿಂದ ಜನಿಸಿದ್ದು, ಆನಂತರ ವೈವಸ್ವತ ಮನುವಿನ ಕಳಕಳಿಯ ಪ್ರಾರ್ಥನೆಯನ್ನ ಮನ್ನಿಸಿ ವಸಿಷ್ಠ ಮಹರ್ಷಿಗಳು ಅವನನ್ನ ಸುದ್ಯುಮ್ನ ಎನ್ನುವ ಗಂಡು ಮಗುವಾಗಿಸ್ತಾರೆ. ಮುಂದೆ ಬೆಳೆದು ಯುವಕನಾದ ಮೇಲೆ ಸುದ್ಯುಮ್ನ ಶಿವ ಪಾರ್ವತಿಯ ಶಪಿತ ಅರಣ್ಯ ಪ್ರವೇಶಿಸಿ ಅತ್ಯಂತ ಸುಂದರ ಸ್ತ್ರೀಯಾಗಿ ರೂಪಾಂತರಗೊಂಡ ಮೊದಲಾದ ಕಥಾಭಾಗಗಳು ತಿಳಿದಿರುವಂಥದ್ದೇ. ಈ ಸುಂದರ ಹೆಣ್ಣನ್ನ ಚಂದ್ರನ ಪುತ್ರ ಬುಧ ಮೋಹಿಸಿದ. ಇಬ್ಬರು ಒಂದಾಗಿ ಪುರೂರವನೆಂಬ ಪುತ್ರನನ್ನ ಪಡೆದರು. ಶ್ರೀಮದ್ ಭಾಗವತ ಪುರಾಣದಲ್ಲಿ ಪುರೂರವ ಮತ್ತು ಗಂಧರ್ವ ಕನ್ಯೆ ಊರ್ವಶಿಯ ಪ್ರಣಯ ಪ್ರಸಂಗ ಪ್ರಸಿದ್ಧವಾದದ್ದು. ಬುಧನ ಪುತ್ರನಾದ ಪುರೂರವ ಅತ್ಯಂತ ಸುಂದರ, ಬಲಶಾಲಿ, ಸಂಪನ್ನ ಯುವಕನಾಗಿ ಬೆಳೆದು ಇವನ ವ್ಯಕ್ತಿತ್ವ, ರಾಜ್ಯಭಾರ, ಗುಣಾತಿಶಯಗಳು ಎಲ್ಲಾ ಲೋಕಗಳ ಜನ ಮಾತಾದುವು. ಎಲ್ಲರೂ ಇವನ ಬಗ್ಗೆಯೇ ಮೆಚ್ಚುಗೆಯಿಂದ ಮಾತನಾಡಿಕೊಳ್ಳುವಷ್ಟು ಈತನ ಕೀರ್ತಿ ಹರಡಿತ್ತು. ಅಷ್ಟೇ ಯಾಕೆ, ಒಮ್ಮೆ ದೇವಮುನಿಗಳಾದ ನಾರದರೆ ಇಂದ್ರನ ಆಸ್ಥಾನದಲ್ಲಿ ಪುರೂರವನ ಬಗ್ಗೆ ಹಾಡಿ ಹೊಗಳುತ್ತಾರೆ. ಪ್ರಿಯ ಇಂದ್ರನೇ, ಎಲ್ಲಾ ದೇವತೆಗಳೇ, ಭೂಲೋಕದಲ್ಲಿ ಚಂದ್ರವಂಶದ ದೊರೆಯಾಗಿ ಆಳುತ್ತಿರುವ ಪುರೂರವನ ಬಗ್ಗೆ ಇಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಪ್ರಸ್ತಾಪಿಸಲೇಬೇಕು ಎನ್ನುವಷ್ಟು ಆತುರವಾಗಿದೆ ನನಗೆ. ಈ ಪುರುಷೋತ್ತಮನ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು. ಅವನ ಪುರುಷ ಸೌಂದರ್ಯ ಎಂಥವರನ್ನು ಆಕರ್ಷಿಸುವಂಥದ್ದು. ಗುಣಸಂಪನ್ನತೆ ಎನ್ನುವುದು ಅವನ ವ್ಯಕ್ತಿತ್ವದಲ್ಲೇ ಅಂತರ್ಗತವಾಗಿ ಹೋಗಿದೆ. ಅವನ ಔದಾರ್ಯ, ಸದ್ವರ್ತನೆ, ಶ್ರೀಮಂತಿಕೆ ಮತ್ತು ವ್ಯಾಪಕ ಅಧಿಕಾರ ಬಲವನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ ಆಗತ್ತೆ. ಹೀಗೊಬ್ಬ ಪುರುಷೋತ್ತಮನನ್ನ ನಾನು ಇತ್ತೀಚಿನ ಕಾಲದಲ್ಲಿ ಕಂಡಿಲ್ಲ. ಸದ್ಯದಲ್ಲಿ ಯಾರೂ ಕಣ್ಣಿಗೆ ಬೀಳುತ್ತಿಲ್ಲ. ಇತ್ತೀಚೆಗೆ ನನ್ನ ಭೂಲೋಕ ಪ್ರದಕ್ಷಿಣೆಯಲ್ಲಿ ಇವನನ್ನ ನೋಡಿ ಮಾತನಾಡಿಸಿ ಅವನ ಆತಿಥ್ಯವನ್ನ ಸ್ವೀಕರಿಸಿ ಕೃತಾರ್ಥನಾದೆ. ಅವನನ್ನ ನೋಡಿ ಹಿಂತಿರುಗಿದ ಕೂಡಲೇ ಮನಸ್ಸು ನಿಲ್ಲದೆ ನಿಮಗೆಲ್ಲ ಅವನ ವಿಷಯ ತಿಳಿಸುತ್ತಿದ್ದೇನೆ. ಅವನಲ್ಲಿರುವ ದೈವಿಕ ಗುಣಗಳು ದೇವತೆಗಳಿಗೂ ಮಾದರಿಯಾಗಿರುವಂಥದ್ದು ಎನ್ನುತ್ತಾರೆ ದೇವರ್ಷಿ ನಾರದರು. ಇಂದ್ರನ ಆಸ್ಥಾನದಲ್ಲಿ ಇಂದ್ರನನ್ನು ಸೇರಿಸಿ ಅಲ್ಲಿ ನೆರೆದಿದ್ದ ದೇವತೆಗಳು, ಗಂಧರ್ವರು, ಕಿಂಪುರುಷರು ಮೊದಲಾಗಿ ಉನ್ನತ ಪುರುಷರಿಗೆ ನಾರದರ ಈ ಮಾತುಗಳಿಂದ ಅದೆಷ್ಟು ಸಂತೋಷವಾಯಿತೆಂದರೆ ಎಲ್ಲರೂ ಹರ್ಷೋದ್ಗಾರ ಹೊಮ್ಮಿಸಿದರು. ಆದರೆ ಒಬ್ಬ ವ್ಯಕ್ತಿಗೆ ಮಾತ್ರ ತತ್ಕ್ಷಣ ಪುರೂರವನನ್ನ ನೋಡಬೇಕು, ಅವನ ಪುರುಷೋತ್ತಮತನವನ್ನ ಆಕ್ರಮಿಸಿಕೊಳ್ಳಬೇಕು ಎನ್ನುವ ಉತ್ಕಟ ಆಸೆ ಅಂತೂ ಖಂಡಿತ ಆಯಿತು. ಆ ವ್ಯಕ್ತಿ ಬೇರಾರೂ ಅಲ್ಲ, ಆಕೆಯೇ ದೇವಲೋಕದ ಅಪ್ಸರೆ ಊರ್ವಶಿ. ದೇವಲೋಕದ ಅಪ್ಸರೆ ಊರ್ವಶಿಗೆ ಪುರೂರವನ ಹೆಸರನ್ನ ಕೇಳಿದಾಕ್ಷಣ ತನ್ನ ಮನದಲ್ಲಿ ಅದೇನೋ ತಳಮಳ ತಡೆಯಲಾಗಲಿಲ್ಲ. ಮಾನಸಿಕವಾಗಿ ಪುರೂರವನ ಬಗ್ಗೆ ಆಕರ್ಷಿತಳಾದಳು, ಅನುರಕ್ತಳಾದಳು. ಮದನನ ಬಾಣ ಅವಳ ಹೃದಯವನ್ನ ಮೃದುವಾಗಿ ತಾಗಿ ಆಕೆ ಪ್ರಣಯದ ಸ್ಪಂದನಗಳಿಂದ ಮೃದುವಾಗಿ ತಲ್ಲಣಿಸುವಂತಾಗಿತ್ತು. ಊರ್ವಶಿ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಯಾವ ಭಗೀರಥನ ಪ್ರಯತ್ನವೂ ಇಲ್ಲದೆ ಊರ್ವಶಿ ಧರೆಗಿಳಿದ್ಲು. ಪುರುಷ ಶ್ರೇಷ್ಠ ಮನ್ಮಥರೂಪಿ ಪುರೂರವನ ಮುಂದೆ ಬಂದು ನಿಂತಳು. ಅಷ್ಟು ಹತ್ತಿರದಲ್ಲಿ ನಿಂತು ಅವನನ್ನ ನೋಡಿದಾಗ ಅವನ ಗಂಡುತನದ ನೆರಳು ಅವಳನ್ನ ಸೋಕಿದಾಗ ಅವಳ ಸಂಯಮದ ಸಾಗರ ಕಟ್ಟೆಯೊಡೆದು ರಭಸದಿಂದ ಮುಂದೆ ಪ್ರವಹಿಸಿತು. ಊರ್ವಶಿಯನ್ನ ನೋಡಿದಾಗ ಪುರೂರವನಿಗೂ ಮೈ ಮನಸ್ಸು ರೋಮಾಂಚನಗೊಳ್ತು. ಅವಳನ್ನ ನೋಡುತ್ತಾ ಅವನ ಕಣ್ಣುಗಳು ಆನಂದಾಶ್ಚರ್ಯಗಳಿಂದ ಮಿನುಗಿದವು. ಇದು ಭೂಲೋಕದ ಸೌಂದರ್ಯವಲ್ಲ, ಸುರಲೋಕದ ಮಾದಕತೆ ಎಂದೆನಿಸಿತು. ಕೂಡಲೇ ಆತ ಮೃದುವಾಗಿ ವಿಚಾರಿಸಿದ, ಹೇ ಅಪ್ರತಿಮ ಸುರ ಸುಂದರಿಯೇ, ಸ್ವರ್ಗದ ಕನ್ಯೆ, ನಿನಗೆ ಸ್ವಾಗತ ಸುಸ್ವಾಗತ. ನನ್ನ ಹತ್ತಿರ ಉತ್ಸಾಹ ಉಲ್ಲಾಸಗಳಿಂದ ಬಂದು ನಿಂತಿದ್ದೀಯ. ನಿನ್ನನ್ನು ಕೂಡಲೇ ನನ್ನವಳಾಗಿಸಿಕೊಳ್ಳಬೇಕು. ಜೀವನ ಪರ್ಯಂತ ನಿನ್ನೊಂದಿಗೆ ಸುಖ ಸಂತೋಷಗಳನ್ನು ಅನುಭವಿಸಬೇಕು ಎನಿಸುತ್ತಿದೆ. ಒಂದು ಕ್ಷಣವನ್ನು ವ್ಯರ್ಥ ಮಾಡಲು ಮನಸ್ಸಾಗುತ್ತಿಲ್ಲ. ನಾವಿಬ್ಬರು ದಾಂಪತ್ಯ ಸಂಬಂಧದಲ್ಲಿ ಒಂದಾಗಿ ಸಂತಸದಿಂದ ಬಾಳ್ವೆ ನಡೆಸಬಹುದಲ್ವಾ ಎಂದಾಗ ಊರ್ವಶಿಗೂ ಮೈ ನವಿರೆದ್ದಿತ್ತು.
ಅವನನ್ನ ಆಲಂಗಿಸಿ ಅವನ ಸ್ಪರ್ಶ ಸುಖವನ್ನು ಅನುಭವಿಸಬೇಕು ಎನ್ನುವ ಕಾತುರ ಅವಳನ್ನು ಆಕ್ರಮಿಸಿಕೊಂಡಿತ್ತು. ಅವಳ ಹೃದಯ ತಲ್ಲಣಿಸಿ ಶರೀರ ಮೃದುವಾಗಿ ಕಂಪಿಸಿತು. ಊರ್ವಶಿ ಹೇಳ್ತಾಳೆ, ಭೂಲೋಕದ ಸುರಸುಂದರಾಂಗ ದೊರೆಯೇ, ಪುರುಷರಲ್ಲಿ ಪರಮ ಪುರುಷೋತ್ತಮನೇ, ನಿನ್ನಂಥವನನ್ನ ನೋಡಿದ ಯಾವ ಸ್ತ್ರೀ ತಾನೇ ನಿನ್ನ ದೃಷ್ಟಿಯಿಂದ ಆಕರ್ಷಣೆಗೊಳ್ಳದಿರುತ್ತಾಳೆ? ನಿನ್ನ ಸೌಂದರ್ಯ ಸೌಮ್ಯ ನುಡಿಗಳು ಯಾರನ್ನು ತಾನೇ ಮೋಹದಲ್ಲಿ ಬೀಳಿಸದಿರುತ್ತದೆ? ನಿನ್ನ ವಕ್ಷಸ್ಥಳದಲ್ಲಿ ಆಶ್ರಯ ಪಡೆಯಬೇಕೆಂದು ಯಾವ ಸ್ತ್ರೀಗೆ ಅನಿಸುವುದಿಲ್ಲ? ನಿನ್ನೊಂದಿಗೆ ಕಾಮ ಸಂಬಂಧವನ್ನು ದಾಂಪತ್ಯ ಜೀವನವನ್ನು ಯಾವ ಲೋಕದ ಸ್ತ್ರೀ ತಾನೇ ನಿರಾಕರಿಸ್ತಾಳೆ? ಪ್ರಿಯ ದೊರೆ ಪುರೂರವ, ನಾನು ಖಂಡಿತವಾಗಿಯೂ ನಿನ್ನವಳಾಗಲೆಂದೇ ಬಂದಿದ್ದೇನೆ. ನನ್ನೊಂದಿಗೆ ನನ್ನ ಈ 2 ಕುರಿಮರಿಗಳಿಗೂ ಆಶ್ರಯ ನೀಡು. ನಿನ್ನೊಂದಿಗೆ ನಿರಂತರವಾಗಿ ಸುರತ ಸುಖ ಅನುಭವಿಸುತ್ತೇನೆ. ನೀನು ಶ್ರೇಷ್ಠನೇ ಆಗಿರುವುದರಿಂದ ಖಂಡಿತವಾಗಿಯೂ ನಿನ್ನನ್ನು ಪತಿಯಾಗಿ ಸ್ವೀಕರಿಸ್ತೇನೆ. ನನ್ನದು 2 ಷರತ್ತುಗಳನ್ನು ನೀನು ಪೂರೈಸುವೆಯಾದರೆ ನಾನು ಎಂದೆಂದಿಗೂ ನಿನ್ನವಳು ಎನ್ನುತ್ತಾಳೆ. ಅದೇನೆಂದರೆ, ತುಪ್ಪದಿಂದ ಮಾಡಿದ ಖಾದ್ಯ ವಸ್ತುಗಳು ಮಾತ್ರ ನನ್ನ ಆಹಾರ ಮತ್ತು ನಿನ್ನೊಂದಿಗೆ ದೈಹಿಕ ಸಂಪರ್ಕದಲ್ಲಿದ್ದಾಗ ಮಾತ್ರ ನಿನ್ನನ್ನು ನಗ್ನವಾಗಿ ನೋಡುತ್ತೇನೆ. ಬೇರೆ ಯಾವ ಸಂದರ್ಭದಲ್ಲೂ ನೀನು ನನ್ನ ಮುಂದೆ ನಗ್ನವಾಗಿ ಬರಬಾರದು ಎಂದಳು. ಆಗಲೇ ಊರ್ವಶಿಯ ರತಿ ಸೌಂದರ್ಯದ ಮುಂದೆ ಕರಗಿ ಹೋಗಿ ತನ್ನ ಕಾಮನೆಗಳ ಪೂರೈಕೆಗೆ ಚಡಪಡಿಸುತ್ತಿದ್ದ ಪುರೂರವ ಏನೊಂದು ಮಾತನಾಡದೆ ಕೂಡಲೇ ಒಪ್ಪಿಕೊಂಡ. ಹೇ ಸುರ ಸುಂದರಾಂಗಿಯೇ, ನಿನ್ನ ಸೌಂದರ್ಯ, ಹಾವಭಾವಗಳು, ಆಕರ್ಷಣೆಯ ಮುಂದೆ ಯಾವ ನಿಯಮಗಳು ದೊಡ್ಡದಲ್ಲ. ಅದೂ ಅಲ್ಲದೆ ಇವೆರಡೂ ಅಂತಹ ಕಠಿಣ ನಿಯಮಗಳೇನೂ ಅಲ್ಲ, ಪಾಲಿಸಲು ಅತಿ ಸರಳವಾದದ್ದು. ನಿನ್ನೆಲ್ಲ ಮಾತಿಗೆ ನನ್ನೊಪ್ಪಿಗೆ ಇದೆ. ಬಾ, ನನ್ನವಳಾಗು, ನನ್ನೊಳಗೆ ಬೆರೆತು ಹೋಗು ಎಂದಾಕ್ಷಣ ಊರ್ವಶಿ ಅವನವಳಾದಳು. ಭೂಲೋಕದ ಮಾನವನೊಂದಿಗೆ ದೇವತಾ ಸ್ತ್ರೀಯಾದ ಅವಳು ಸ್ವರ್ಗ ಸುಖವನ್ನು ಅನುಭವಿಸ್ತಾಳೆ. ಮುಕ್ತ ಸುಖಿ ಜೀವನ ಅವರದಾಯಿತು. ದೇವತೆಗಳು ವಿಹರಿಸುವಂತಹ ಚೈತ್ರರಥ ಮತ್ತು ನಂದನ ಕಾನನಗಳಂತಹ ಸ್ವರ್ಗೀಯ ಸ್ಥಳಗಳು ಅವರಿಬ್ಬರ ವಿಹಾರ ತಾಣಗಳಾದವು. ರತಿ ಮನ್ಮಥರು ಭೂಲೋಕದಲ್ಲಿ ನಲಿದಾಡುವಂತೆ ಕಂಡಿತ್ತು. ಊರ್ವಶಿಯ ಶರೀರವು ಕಮಲ ಪುಷ್ಪದ ಕೇಸರದಂತೆ ಸುಗಂಧಭರಿತವಾಗಿತ್ತು. ಅವಳ ಸುಗಂಧಭರಿತ ಸುಂದರವದನ ಮತ್ತು ಸೌರಭದಿಂದ ಉಲ್ಲಸಿತನಾದ ಪುರೂರವ ಅವಳೊಂದಿಗೆ ಆನಂದಾತಿಶಯದ ಮಧುರ ಕ್ಷಣಗಳನ್ನು ಅನುಭವಿಸಿದ. ಆದರೆ ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ ಎನ್ನುವಂತೆ ಸ್ವರ್ಗದಲ್ಲಿ ಇಂದ್ರನಿಗೆ ಊರ್ವಶಿಯ ಉಪಸ್ಥಿತಿ ಇಲ್ಲದೆ ಏನನ್ನೂ ಕಳೆದುಕೊಂಡಂತಾಗಿತ್ತು. ಊರ್ವಶಿ ಇಲ್ಲದ ಇಂದ್ರನ ಸಭೆಗೆ ವೈಭವವೇ ಇಲ್ಲದಂತಾಯಿತು. ಹೇಗಾದರೂ ಮಾಡಿ ಕೂಡಲೇ ಅವಳನ್ನ ಕರೆತನ್ನಿ ಎಂದು ಗಂಧರ್ವರಿಗೆ ಆಜ್ಞಾಪಿಸಿದ. ಗಂಧರ್ವರಿಗೂ ಊರ್ವಶಿ ಇಲ್ಲದ ಸ್ವರ್ಗಲೋಕ ನೀರವವೆನಿಸಿತು. ಕೂಡಲೇ ಭೂಲೋಕಕ್ಕೆ ಬಂದರು. ಊರ್ವಶಿಯ 2 ಕುರಿಮರಿಗಳನ್ನ ಕದ್ದುಕೊಂಡು ಹೋಗಿಬಿಟ್ರು. ಇವೆರಡು ಜೀವಗಳ ಮೇಲೆ ಊರ್ವಶಿಗೆ ಎಷ್ಟು ಪ್ರೀತಿ! ಅವಿಲ್ಲದೆ ಅವಳಿಗೆ ಬಾಳೆ ಇಲ್ಲ ಎನ್ನುವುದು ಅವರಿಗೆ ಗೊತ್ತಿತ್ತು. ತನ್ನ ಮಕ್ಕಳು ಎಂಬಂತಿದ್ದ ಆ ಕುರಿಮರಿಗಳ ಆರ್ತನಾದ ಕೇಳಿ ಊರ್ವಶಿ ಬೆಚ್ಚಿಬಿದ್ಲು, ಸಂಕಟಗೊಂಡ್ಲು. ತನ್ನೆರಡು ಕುರಿಮರಿಗಳನ್ನ ಕಾಪಾಡದ ಈ ಮಹಾಪುರುಷ ಅದೆಂತಹ ವೀರ! ಬೇಕಾದಾಗ ಧೈರ್ಯ ತೋರದ ಹೇಡಿಯಂತೆ ಕಾಣ್ತಾನೆ. ಇಂಥವನಲ್ಲಿ ನನಗೆಲ್ಲಿದೆ ರಕ್ಷಣೆ ಎಂದುಕೊಂಡು ಪುರೂರವನನ್ನ ಚುಚ್ಚು ಮಾತುಗಳಿಂದ ಚುಚ್ಚಿದಳು. ಪುರೂರವ ಒಳ್ಳೆಯ ನಿದ್ರೆಯಲ್ಲಿದ್ದ. ಊರ್ವಶಿಯ ಮೂದಲಿಕೆ ಅವನನ್ನ ಬರ್ಜಿಯಂತೆ ಚುಚ್ಚಿದವು. ಎಲ್ಲ ಲೋಕದಲ್ಲೂ ಅಪ್ರತಿಮ ಧೀರ ಎಂದು ಕೀರ್ತಿಶಾಲಿಯಾಗಿರುವ ತನ್ನನ್ನ ಹೀಗೆ ಹೇಡಿ ಷಂಡ ಎಂದೆಲ್ಲ ಚುಚ್ಚುತ್ತಾಳಲ್ಲ ಎನಿಸಿ ತಾನಿರುವ ಸ್ಥಿತಿಯನ್ನು ಗಮನಿಸದೆ ಹಾಸಿಗೆಯಿಂದ ನಗ್ನನಾಗಿಯೇ ಎದ್ದು ಆ ಗಂಧರ್ವರನ್ನ ಅಟ್ಟಿಸಿಕೊಂಡು ಹೋದ. ಆ ರಾತ್ರಿಯ ಅಂಧಕಾರದಲ್ಲಿ ತನ್ನ ಗಂಡ ಎದ್ದು ಕುರಿಗಳಿಗಾಗಿ ಓಡಿ ಹೋದುದನ್ನು ಕಂಡು ಆಕೆಗೆ ಒಂದಷ್ಟು ಸಮಾಧಾನವಾಯಿತು. ಆದರೆ ಆಗಿದ್ದೇ ಬೇರೆ. ಗಂಧರ್ವರು ಅರಮನೆಯಲ್ಲಿಯೇ ಕುರಿಮರಿಗಳೊಂದಿಗೆ ಇದ್ದರು. ಪುರೂರವ ನಗ್ನನಾಗಿ ಎದ್ದು ಬರುತ್ತಿರುವುದನ್ನು ನೋಡಿ ಕುರಿಮರಿಗಳನ್ನ ಅಲ್ಲಿಯೇ ಬಿಟ್ಟು ಇಡೀ ಅರಮನೆಯನ್ನ ತಮ್ಮ ಮನೋಬಲದಿಂದ ದೇದೀಪ್ಯಮಾನಗೊಳಿಸಿದರು. ಎಲ್ಲೆಲ್ಲೂ ಬೆಳಕು ಹರಡಿಕೊಳ್ತು. ಕುರಿಗಳು ಕೂಗಿಕೊಂಡದ್ದನ್ನ ಕೇಳಿ ಓಡಿ ಬಂದ ಊರ್ವಶಿಗೆ ನಗ್ನವಾಗಿ ಮುಂದೆ ನಿಂತ ಪುರೂರವ ಕಂಡ. ಕೂಡಲೇ ಆಕೆ ತನ್ನ ಕುರಿಗಳೊಂದಿಗೆ ಅಲ್ಲಿಂದ ಮಾಯವಾದ್ಲು. ಪುರೂರವ ಊರ್ವಶಿಯನ್ನ ಕಾಣದೆ ದಿಕ್ಕೆಟ್ಟ. ಅವಳ ಮೋಹದಲ್ಲಿ ಅವನು ಎಷ್ಟು ಮುಳುಗಿ ಹೋಗಿದ್ದನೆಂದರೆ ಅವಳಿಲ್ಲದೆ ಅವನಿಗೆ ಎಲ್ಲವೂ ಶೂನ್ಯವಾಯಿತು. ಹುಚ್ಚನಂತೆ ಅಲೆಯತೊಡಗಿದ. ಅವಳಿಗಾಗಿ ಎಲ್ಲೆಲ್ಲೂ ಹುಡುಕಾಡಿದ. ಅವಳು ಕಾಣಿಸಲೇ ಇಲ್ಲ. ಊರ್ವಶಿ, ಊರ್ವಶಿ, ಪ್ರಿಯತಮೆ ಊರ್ವಶಿ, ಎಲ್ಲಿಗೆ ಹೋದೆ ನನ್ನನ್ನು ಬಿಟ್ಟು? ನನ್ನನ್ನು ಮತ್ತೆ ನೋಡಲು ಬರುವುದಿಲ್ಲವಾ ಎಂದು ಕಿರುಚಾಡುತ್ತಾ ಎಲ್ಲೆಲ್ಲೋ ಅಲೆದಾಡುತ್ತಿದ್ದ. ಅವನ ರಾಜ್ಯವೇ ಅರಾಜಕವಾಗುವಂತಾಯಿತು. ಅವನ ಕೂಗಾಟದ ಫಲವೋ ಏನೋ ಎಂಬಂತೆ ಇದ್ದಕ್ಕಿದ್ದ ಹಾಗೆಯೇ ಒಂದು ಸಲ ಕುರುಕ್ಷೇತ್ರದ ಸರಸ್ವತಿ ನದಿ ದಂಡೆಯ ಮೇಲೆ ಊರ್ವಶಿ ಕಾಣಿಸಿಕೊಳ್ತಾಳೆ. ಯಾರೊಂದಿಗೋ ಮಾತನಾಡುತ್ತಿದ್ಲು. ಹುಚ್ಚನಂತಾಗಿದ್ದ ಪುರೂರವ ಓಡಿ ಹೋಗಿ ಅವಳ ಮುಂದೆ ನಿಂತುಕೊಂಡ.
ಒಡಕು ದನಿಯಲ್ಲಿ ಪುರೂರವ ಕೂಗಿದ. ಏಯ್ ನಿರ್ದಯಿ ಹೆಂಗಸೆ, ನಿಲ್ಲು ನಿಲ್ಲು, ಎಲ್ಲಿಗೂ ಮತ್ತೆ ಹೊರಟು ಹೋಗಬೇಡ. ನೀನಿಲ್ಲದೆ ನನಗೆ ಬದುಕಿಲ್ಲ, ರಾಜ್ಯ ಭಾರದ ಆಕರ್ಷಣೆ ಇಲ್ಲ. ನೀನು ನನ್ನೊಂದಿಗೆಯೇ ಇರಬೇಕು, ನನ್ನೊಂದಿಗೆಯೇ ಮಾತನಾಡಲು ಬಾ, ಹೋಗಬೇಡ. ನಾನೀಗ ಅಷ್ಟೊಂದು ಆಕರ್ಷಣೀಯವಾಗಿಲ್ಲ, ನಿನ್ನ ಆಲಿಂಗನಕ್ಕೆ ಸೂಕ್ತವಾಗಿಲ್ಲ. ಆದರೂ ನೀನಿದ್ದರೆ ಎಲ್ಲವೂ ಮೊದಲಿನಂತಾಗತ್ತೆ ಎಂದು ಗೋಗರೆದ. ಪುರೂರವನ ಸಂಕಟವನ್ನ ಕಂಡ ಊರ್ವಶಿ ಮಾರ್ಧವತೆಯಿಂದ ನುಡಿದಳು. ನನ್ನ ಪ್ರಿಯ ದೊರೆ, ನಿನ್ನನ್ನ ನಾನು ಪ್ರೀತಿಸುತ್ತಿಲ್ಲ ಎಂದುಕೊಳ್ಳಬೇಡ. ನಿನ್ನಿಂದ ನೀನೇ ನಾಶವಾಗುವಂತೆ ಮಾಡಿಕೊಳ್ಳಬೇಡ. ತೋಳದಂತೆ ಇಂದ್ರಿಯಗಳು ನಿನ್ನನ್ನು ಆವರಿಸಲು ಆಸ್ಪದ ಕೊಡಬೇಡ. ಇಂದ್ರಿಯಗಳಿಂದ ನೀನು ನಿಯಂತ್ರಿತನಾಗಬೇಡ. ಆದರೆ ಒಂದು ವಿಷಯವನ್ನ ನೀನು ಖಂಡಿತವಾಗೂ ತಿಳಿದುಕೊಳ್ಳಬೇಕು. ಸ್ತ್ರೀ ಹೃದಯವು ತೋಳದ ಹೃದಯವಿದ್ದಂತೆ. ಸ್ತ್ರೀಯೊಂದಿಗೆ ಸಖ್ಯ ಬೆಳೆಸುವುದರಿಂದ ಏನೂ ಉಪಯೋಗವಿಲ್ಲ ಎಂದು ಬಿಟ್ಟಳಾಕೆ. ಹೀಗೆಲ್ಲ ಕಟುವಾಗಿ ಚಾಟಿ ಏಟು ಕೊಟ್ಟಂತೆ ಪುರೂರವನಿಗೆ ಹೇಳಿದರೂ ಊರ್ವಶಿ ಅವನ ದುಃಖವನ್ನು ನೋಡಿ ಸಹಿಸಲಾರದೆ ಒಂದು ಮಾತನ್ನು ಕೊಡ್ತಾಳೆ. ನನ್ನ ಪ್ರೀತಿಯ ದೊರೆಯೇ, ನಿನ್ನನ್ನು ಕಂಡರೆ ನನಗೂ ಮೋಹ ಇದೆ. ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನನಗೂ ಇಷ್ಟವಿಲ್ಲ. ಆದರೆ ನಾನು ದೇವಲೋಕದ ಕೆಲ ನೀತಿ ನಿಯಮಗಳ ಪ್ರಕಾರ ಇನ್ನು ಮುಂದೆ ನಿನ್ನೊಂದಿಗೆ ಭೂಲೋಕದಲ್ಲಿ ನಿರಂತರವಾಗಿ ತಂಗುವಂತಿಲ್ಲ. ಆದರೂ ನಿನಗೆ ಸುಖ ತಪ್ಪಬಾರದು, ನನ್ನ ಸಂಪರ್ಕ ಕಡಿದು ಹೋಗಬಾರದು ಎನ್ನುವುದಕ್ಕಾಗಿ ಪ್ರತಿ ವರ್ಷಾಂತ್ಯದಲ್ಲಿ ನಿನ್ನ ಪತ್ನಿಯಾಗಿ ನಿನ್ನೊಡನೆ ಇರುತ್ತೇನೆ. ನಿನಗೆ ದಾಂಪತ್ಯ ಸುಖ ನೀಡುತ್ತೇನೆ. ಈ ನಿಮಿತ್ತ ನೀನು ಒಬ್ಬರಾದ ನಂತರ ಒಬ್ಬರಂತೆ ಪುತ್ರ ಸಂತಾನವನ್ನು ಪಡೆಯುತ್ತೀಯಾ ಎಂದು ಮಾತು ನೀಡ್ತಾಳೆ. ಹೀಗೆ ಪುರೂರವನ ಮತ್ತು ಊರ್ವಶಿಯ ಪ್ರಣಯ ಸಂಬಂಧ ಮುಂದುವರಿಯಿತು. ವರ್ಷಾಂತ್ಯದಲ್ಲಿ ಅವಳು ಅವನಿಗೆ ದೊರಕುತ್ತಿದ್ಲು. ಅವಳು ದೂರವಾದಾಗ ವಿರಹ ವೇದನೆ ಅವನನ್ನು ಆಕ್ರಮಿಸಿಕೊಳ್ಳುತ್ತಿತ್ತು. ಇದನ್ನು ನೋಡಿದ ಊರ್ವಶಿಯು, ನನ್ನ ದೊರೆಯೇ, ಗಂಧರ್ವರನ್ನ ಪ್ರಾರ್ಥಿಸಿ ನನ್ನನ್ನು ಕಳುಹಿಸಿಕೊಡಲು ಕೇಳು ಎಂದಳು ಊರ್ವಶಿ. ಪುರೂರವ ಹೀಗೆ ಬಯಸಿ ಗಂಧರ್ವರ ಪ್ರಾರ್ಥನೆ ಮಾಡಿದ. ಅವರು ಊರ್ವಶಿಯನ್ನ ಕಳುಹಿಸಿಕೊಡಲು ಸಾಧ್ಯವಾಗದ್ದರಿಂದ ಅವಳನ್ನೇ ಹೋಲುವ ಅಗ್ನಿಸ್ಥಾಳಿ ಎನ್ನುವಳೊಬ್ಬಳನ್ನ ಅವನಲ್ಲಿಗೆ ಕಳುಹಿಸಿದ. ಆದರೆ ಇವಳು ಊರ್ವಶಿ ಅಲ್ಲ ಎನ್ನುವುದು ಪುರೂರವನಿಗೆ ಬಹಳ ಬೇಗ ಗೊತ್ತಾಯಿತು. ಅಗ್ನಿಸ್ಥಾಳಿಯನ್ನ ಅರಣ್ಯದಲ್ಲಿ ಬಿಟ್ಟು ಬಂದ. ಇಡೀ ರಾತ್ರಿ ಊರ್ವಶಿಗಾಗಿ ಧ್ಯಾನ ಮಾಡಿದ. ಪುರೂರವನ ಧ್ಯಾನ ಸಮಯ ಒಂದು ಪರಿವರ್ತನೆಯ ಕಾಲವಾಗಿತ್ತು. ಆಗಲೇ ತ್ರೇತಾಯುಗ ಆರಂಭವಾಗಿತ್ತು. ಅಂತೆಯೇ ಕಾಮ್ಯ ಕರ್ಮ ಫಲಾಪೇಕ್ಷೆಯ ಯಜ್ಞಗಳ ಆಚರಣೆಯೂ ಸೇರಿದಂತೆ 3 ವೇದಗಳ ತತ್ವಗಳು ಪುರೂರವನ ಹೃದಯದಲ್ಲಿ ಆವಿರ್ಭವಿಸಿದವು. ಹೀಗಾದ ಕೂಡಲೇ ಅವನು ಅಗ್ನಿಸ್ಥಾಳಿಯನ್ನು ತೊರೆದು ಅರಣ್ಯ ಪ್ರದೇಶಕ್ಕೆ ಹೋದ. ಅಲ್ಲಿ ಶಮಿ ವೃಕ್ಷ ಗರ್ಭದಲ್ಲಿ ಅಶ್ವತ್ಥ ವೃಕ್ಷವೊಂದು ಬೆಳೆದಿರುವುದನ್ನು ಕಂಡ. ಆ ಮರದಿಂದ ಕಡ್ಡಿಯೊಂದನ್ನು ಮುರಿದುಕೊಂಡು ಅದನ್ನ 2 ಅರಣಿಗಳಾಗಿ ಮಾಡಿದ. ಕೆಳಗಿನ ಅರಣಿಯನ್ನ ಊರ್ವಶಿ ಎಂದು, ಮೇಲಿನ ಅರಣಿಯನ್ನ ತಾನೆಂದು ಭಾವಿಸಿ ಇವೆರಡರ ಮಧ್ಯದ ಮರವನ್ನ ತಮ್ಮಿಬ್ಬರ ಪುತ್ರನೆಂದು ಧ್ಯಾನಿಸಿ ಮಂತ್ರೋಚ್ಚಾರಣೆ ಮಾಡಿದ್ದ. ಆಗ ಅಲ್ಲಿ ಅಗ್ನಿ ಪ್ರಜ್ವಲಿಸಿತ್ತು. ಐಹಿಕ ಭೋಗಗಳಲ್ಲಿ ಸಕಲ ಯಶಸ್ಸುಗಳನ್ನು ಸಾಧಿಸಬಹುದಾದ ಅಗ್ನಿ ಅದು. ಅದನ್ನ ಆವಾಹಿಸಿ ಪರಿಶುದ್ಧನಾಗಬಹುದು. ಪುರೂರವ ಹೀಗೆ ಸೃಷ್ಟಿಸಿದ ಅಗ್ನಿಯೇ ಅವನ ಪುತ್ರನೆಂದು ಪರಿಗಣಿಸಲಾಯಿತು. ಆ ಅಗ್ನಿಯ ಮೂಲಕವೇ ಪುರೂರವ ಊರ್ವಶಿ ಇರುವ ಗಂಧರ್ವ ಲೋಕಕ್ಕೆ ಹೋಗಲು ಬಯಸಿ ಯಜ್ಞವನ್ನು ಆಚರಿಸಿದ. ತ್ರೇತಾಯುಗದ ಆರಂಭದಲ್ಲಿ ದೊರೆ ಪುರೂರವ ಹೀಗೆ ಆರಂಭಿಸಿದ ಕರ್ಮಕಾಂಡ ಯಜ್ಞದ ಮೂಲಕ ತನ್ನಿಚ್ಛೆಯಂತೆಯೇ ಗಂಧರ್ವ ಲೋಕಕ್ಕೆ ಹೋಗುವುದು ಸಾಧ್ಯವಾಯಿತು. ಹೀಗೆ ಪುರೂರವ ಮತ್ತು ಊರ್ವಶಿಯ ದಾಂಪತ್ಯ ಸುಖಕ್ಕೆ 7 ಮಕ್ಕಳು ಹುಟ್ಟುತ್ತಾರೆ. ಅವರು ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು, ಶತಾಯು ಎಂಬ 7 ಮಂದಿ ದೇವಕುಮಾರರಂತಹ ಮಕ್ಕಳ ಜನನವಾಗತ್ತೆ. ಅವರ ಮೊದಲ ಪುತ್ರ ಆಯು, ಆಯುವಿನ ಪುತ್ರ ನಹುಷ, ನಹುಷನ ಪುತ್ರ ಯಯಾತಿ. ಇವರೇ ಕುರುವಂಶದ ಪಿತಾಮಹರು. ಆದ್ದರಿಂದಲೇ ಊರ್ವಶಿ ಕುರುವಂಶಕ್ಕೆ ಪಿತಾಮಹಿ ಎನಿಸಿಕೊಳ್ತಾಳೆ. ಹೀಗೆ ಪುರೂರವನ ಅತಿಯಾದ ವ್ಯಾಮೋಹ ಆತನ ಬದುಕಿನುದ್ದಕ್ಕೂ ಶತ್ರುವಾಗಿ ಕಾಡಿದ್ದು ಸುಳ್ಳಲ್ಲ. ಓರ್ವ ಹೆಣ್ಣಿನ ಸಂಗ ಬಯಸಿದರೆ ಬದುಕಿನಲ್ಲಿ ಏನೆಲ್ಲ ಅಡ್ಡಿ ಆತಂಕಗಳು ಬರುತ್ತೆ ಅನ್ನೋದರ ಜೊತೆಗೆ ಬರುವ ಸನ್ನಿವೇಶ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಪುರೂರವನ ಕತೆ ನಮ್ಮೆಲ್ಲರಿಗೂ ಪಾಠ ಕಲಿಸುತ್ತೆ. ಬದುಕಿನಲ್ಲಿ ಉನ್ನತಿಗೂ ಅವನತಿಗೂ ಹೆಣ್ಣಿನ ಸಂಗವು ಕಾರಣವಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಇವಿಷ್ಟು ಪುರೂರವ ಮತ್ತು ಊರ್ವಶಿಯ ಪ್ರೇಮ ಕಥಾಪ್ರಸಂಗದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.